ವೆಲ್ಕಮ್ ಟು ರೈತನ ರಿಯಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗುಬ್ಬಿ ಕಾಯಲು ಹೊರಟಿದ್ದೇನೆ. ಗೋಧಿ ಏನು ಗುಬ್ಬಿಗಳು ತಿನ್ನಕ್ಕೆ ಬರ್ತಾವೋ ಅದನ್ನು ನಾವು ಕವಲ ಮಾಡೋಕೆ ಹೊಂಟಿದ್ದೀನಿ. ಬೆಳಗ್ಗೆ ನಾವು ಗುಬ್ಬಿಗಳು ಬರ್ತಾವೆ ಗೋಧಿ ತಿನ್ನಕ್ಕೆ, ಅವುಗಳನ್ನು ಕವಲ ಮಾಡಲು ಹೊಂಟೀನಿ. ಸ್ನೇಹಿತರೆ ನೋಡಿ, ಗೋಧಿ ಒಣಗಲು ಬತ್ತು, ಆದರೂ ಕೂಡ ಗುಬ್ಬಿಗಳು ಬಿಡ್ತಾಯಿಲ್ಲ. ಗೋಧಿಯನ್ನು ತಿನ್ನಲು ಬರ್ತಾವೆ, ಬಂದರೆ ಹಿಂಡಗಂಟ್ಲೆ ಬರ್ತಾವೆ. ನಾವು ಕಾವಲ ಮಾಡಲಿಲ್ಲಪ್ಪ ಅಂತಂದ್ರೆ ಇಡೀ ಪಡಾನ ಎಲ್ಲ ಚಕ್ ತಿಂದು ಹೋಗಿಬಿಡ್ತಾವೆ. ಆದ್ದರಿಂದಾಗಿ ನಾನು ಗೋಧಿ ಕವಲ ಮಾಡಲು ನಾನು ಹೊಲಕ್ಕೆ ಬಂದೇನಿ. ಬೆಳಗ್ಗೆನೆ ಬೇಗನೆ ಬರಬೇಕು. ಅವು ಬರಲಿಲ್ಲಪ್ಪ ಅಂತಂದ್ರೆ ಎಲ್ಲ ತಿಂದು ಹೋಗಿಬಿಡ್ತಾವೆ. ನಾವು ಖರ್ಚು ಮಾಡಿದ್ದು ಹಾಕಿದ್ದು ದುಡ್ದಂತ ಎಲ್ಲವನ್ನು ವ್ಯರ್ಥ ಆಗಿಬಿಡ್ತೈತಿ ಕವಲ ಮಾಡಲಿಲ್ಲ ಅಂದ್ರೆ. ಹೀಗಾಗಿ ಆಜು ಬಾಜು ಯಾರು ಗೋಧಿ ಇಲ್ಲಿ ಹಾಕಿಲ್ಲ, ಅದರಿಂದ ನಮ್ಮದು ಒಂದೇ ಪಟ್ಟಿ ಹಾಕಿರೋದ್ರಿಂದ ಅವು ಬರ್ತಾವೆ. ಎಲ್ಲ ಗುಬ್ಬಿಗಳು ನಮ್ಮ ಪಟ್ಟಿಗೆ ಬಂದು ತಿಂದು ಬಿಡ್ತಾವೆ. ಸ್ವಲ್ಪ ಆಜು ಬಾಜು ಹಾಕಿದ್ರೆ ಅಂದ್ರೆ ಎಲ್ಲ ಕಡೆನೂ ಹೋಗ್ತಾವೆ. ಅದರಿಂದಾಗಿ ಹೆಚ್ಚು ಗುಬ್ಬಿ ಕವಲ ಮಾಡುವುದ ಬಾಧೆ ಹೆಚ್ಚು ಇರುವುದಿಲ್ಲ. ನಮ್ಮ ಒಂದೇ ಪಟ್ಟಿ ಇರೋದ್ರಿಂದ ಸ್ವಲ್ಪ ಹೆಚ್ಚು ನಾವು ಲಕ್ಷ ಕೊಟ್ಟು ಗುಬ್ಬಿ ಕಾಯ್ಬೇಕಾಯ್ತು. ಬೆಳಗಿನ ಜಾವದಲ್ಲಿ 6ರಿಂದ 10-10:30 ಮಟ್ಟ ಮತ್ತು ಸಂಜೆ 3 ಗಂಟೆಯಿಂದ 6 ಗಂಟೆವರೆಗೆ ನಾವು ಏನು ಕೆಲಸದ್ರು ಬಿಟ್ಟು ಕಾವಲ ಮಾಡಕ್ಕೆ ನಿಲ್ಲಬೇಕಾಗ್ತೈತಿ. ಇರಲಿಲ್ಲಪ್ಪ ಅಂತಂದ್ರೆ ಅವ ಬಂದುಬಿಟ್ಟು ತಿಂದು ಕುರಿ ಹಿಂಡು ಗಂಟ್ಲೆ ಬರ್ತಾವೆ. ಒಮ್ಮೆ ಬಂದು ಅಂದ್ರೆ ಹಾಕೊಂಡು ಎಲ್ಲ ತಿಂದು ಹೋಗಿಬಿಡ್ತಾವೆ. ನೋಡ್ರಿ, ಗೋಧಿ ಸ್ವಲ್ಪ ಒಣಗಾಕ ಬಂದೈತಿ. ಇನ್ನು ಹೆಚ್ಚ ಕಡಿಮೆ ಇನ್ನೊಂದು ವಾರ ಒಳಗೆ ಒಣಗ್ತೈತಿ. ಈಗ ಅಷ್ಟೊಂದು ಗುಬ್ಬಿಗಳು ಬಂದಿಲ್ಲ, ನಾವು ನಿಮಗೆ ತೋರಿಸ್ತೀನಿ ಬಂದ ನಂತರ. ಸಣ್ಣಂಗೆ ಗುಬ್ಬಿಗಳು ಬರಕತ್ತಾವು. ಆಜು ಬಾಜು ಪಟ್ಟಿಯಲ್ಲಿ ಕಬ್ಬಿನ ಪಡದಲ್ಲಿ ಅದು ಕುಣ್ತಾವು. ನಾವು ಕವಲ ಮಾಡಲಿಲ್ಲಪ್ಪ ಅಂತಂದ್ರೆ ಬಂದ ಇದನ್ನು ಮಾಡ್ತಾವೆ. ಸಣ್ಣಂಗೆ ಗುಬ್ಬಿಗಳು ಬರಕತ್ತಾವು ನೇಸಿಗ್ನ್ಯಾಗ ಬೇಗನೆ. ಇದು ಒಣಗಾಕ ಬಂದೈತಿ. ಒಣಗಾಕತ್ರ ಅದ ಅಷ್ಟೊಂದು ಬಂದು ಕಡೆ ಇದನ್ನು ಗೋಧಿ ಒಣಗಾಕೈತಪ್ಪ ಅಂತಂದ್ರೆ ಒಣಗಿದ ಮೇಲೆ ಹತ್ರ ಕಾಟ ಹೆಚ್ಚಿರಂಗಿಲ್ಲ ಗುಬ್ಬಿ ಕಾಟಗಳು. ಇದು ನಾರ್ಮಲಿನ ಹಸಿ ಗೋಧಿ ಇತ್ತಪ್ಪ ಅಂತಂದ್ರೆ ಹಸಿ ಗೋಧಿನ ಹೆಚ್ಚು ಅವತ್ತಿತ್ತಾವು. ಒಣಗಿದ ಮೇಲೆ ತಾವ ತಿನ್ನಕ್ಕೆ ಬರಂಗಿಲ್ಲ. ಹಸಿಗಿರ್ತಾನ ಅವ ತಿಂತಾವು. ಸಾಲ ನಟ್ ನಡುವರ್ ಕೂತ್ ಬಿಡತ್ತಾವು. ಕೂತಲ್ಲಿ ಕಾಣುಲ್ದಂಗೆ ಅಲ್ಲಿ ತಿಂತಿರ್ತಾವು. ನಡು ಸಾಲಿನಾಗ ಹೋಗಿ ನಾವು ಒಳಗೆ ತಿರುಗಾಡಿ ಹೊಡಿಬೇಕು. ಆಜು ಕಬ್ಬಿತ್ರ ಕಬ್ಬಿನ ಮೇಲೆ ಕೂತ್ ಬಿಡ್ತಾವು. ನಾವು ಒಂದು ದಿವಸ ಬರಲಿಲ್ಲ ಅಂದ್ರೆ ಅವಕ್ಕೆ ಹಬ್ಬ ಆಗಿಬಿಡ್ತೈತಿ. ಈಗೇನು ಬರಾಕತ್ತೀನಿ, ಲಾಸ್ಟ್ 4 ಸಾಲ ತಿಂದ ಬಿಟ್ಟದ ಕಡೆ ದಂಡಿವು. ಕಬ್ಬಿನ ಮ್ಯಾಗ ಇಲ್ಲೇ ಕಬ್ಬಿನ ಮ್ಯಾಗ ಕೊಂಡದೈತಿ, ಇಲ್ಲೇ ಬಂದು ತಿಂತಾವು. ಇವು ಬಂದು ತಿನ್ನತ್ತಿದ್ದು ಗೊತ್ತಿಲ್ಲಾಗಿತ್ತು. ಹೀಗಾಗಿ ನಾವು ಬರಲ್ಲ, ಬಂದು ನೋಡಿದಾಗ ಗೊತ್ತಾಯಿತು. ಅಕ್ಕಂಡು ಎಲ್ಲ ತಿಂದವಂತ. ಅವಾಗಿಂದ್ರೆ ಕವಲ ಮಾಡೋಕೆ ಶುರು ಮಾಡ್ತೀನಿ. ಗುಬ್ಬಿಗಳು ಬರಕತ್ತಾವ ಅಂದ್ರೆ ನಾವು ಪ್ರತಿ ಸಾಲೆಲ್ಲ ಹಿಡ್ಕೊಂಡು ಹೊಡಿಬೇಕಾಯ್ತು. ಸುತ್ತರಿಗೆಲ್ಲ ರೌಂಡ್ ಹಾಕಬೇಕಾಗತೈತಿ. ಸುತ್ತರಿಗೆ ರೌಂಡಿಗೆ ಗುಬ್ಬಿಯನ್ನು ಹೊಡಿಯೋದ, ಇದೇ ನಮ್ಮ ಕೆಲಸ ಗುಬ್ಬಿ ಹೋಗುತ್ತಕ್ಕ. ಅನ್ಕ ದನಗಳಿಗೆ ಮೇವು ಮಾಡೋಣ. ಗುಬ್ಬಿ ಬರ್ತಾವೆ ಅನ್ಕ ಬಡ ಬಡ ಮೇವು ಮಾಡಿಟ್ಟ
ದನಗಳು ಮೇವು ಮಾಡಿ ಚಜ್ಜಿಗಡಿ ಅದು ಕಡ್ದ ನೋಡ್ರಿ ಇದ ಚಜ್ಜಿಗಡಿ ಕಾಣಕತೈತಿ. ಇದನ್ನು ಕಡ್ದ ದನಗಳಿಗೆ ಅಂತ ಮೇವು ಮಾಡ್ಕೊಂಡು ಹಿಂದಗಡೆ ಹೋಗ್ತಾ ಮೇವು ಮಾಡ್ಕೊಂಡು ಮನೆಗೆ ಹೋದ್ರೆ ಆಯಿತು, ನಮ್ಮ ಕೆಲಸ ಮುಗೀತು. ಮೇವು ಮಾಡಿದೆ, ಮೇವು ಒಡ್ಡು ಸ್ವಚ್ಛ ಕಾಣ್ತಾ ಇದೆ. ಮೇವು ಮಾಡಿದೆ. ಬಿಸಿಲು ಬರಾಕತೈತಿ, ಸಣ್ಣಂಗೆ ಬೆಳಕೆಲ್ಲ ಆಯಿತು, ಬಿಸಿಲು ಬರಾಕತೈತಿ. ನಿಮಗೆ ಗುಬ್ಬಿ ತೋರಿಸ್ಬೇಕಂತನೂ ಕ್ಯಾಮ್ರಾ ಕಣ್ಣಿಗೆ ಸಿಗೋಲ್ಲ, ಓಡಿ ಹೊಂಟದವು. ಕರೆಂಟ್ ತಾರ ಮೇಲೆ ಗುಬ್ಬಿ ಕೂತಿದ್ದೆ ನೀವು ನೋಡಬಹುದು. ಕೊನೆಯದಾಗಿ ಬಿಸಿಲು ಬಿತ್ತು. ಕೊನೆಗೂ ನಮ್ಮವ್ವ ಬಂದಳು ಮೇವು ಮಾಡಾಕ. ನಮ್ಮವ್ವ ಬಂದಳು. ನಾವು 9 ಬಿಟ್ಟು ಹೋಗಿದ್ದಾನೆ. 9 ನೋಡಿ ಬಿಟ್ಟು ಹೋಗಿ. ಶಾಂತ ಅಲ್ಲಗೆ ಬಾತ್ ಹೇಳ. ಇಲ್ಲ ಆಯಿ ನೋಡಕ್ ಹೋಗಾರ. ಯಾರಿಗೆ ಹೇಳ್ತೀನಿ? ಹೋಗಪ್ಪನ ಚಳ ಹಚ್ಚು, ಫೋನ್ ಸ್ವಿಚ್ ಆಫ್ ಆಯ್ತು. ಯಾಕ? ಚಾರ್ಜ್ ಅಲ್ಲ, ಚಾರ್ಜ್ ಇದನ್ನ ಚಾರ್ಜ್ ಇಲ್ಲ ಕಾಣಿಸ್ತೈತಿ. ಮಾತಾಡಕತ್ತೇಳು, ಫೋನ್ ಸ್ವಿಚ್ ಆಫ್ ಆಯ್ತು. ದವಾಖಾನೆ ಹೋತನ್ ಬರೀ ಅನ್ನತ್ತೇಳು. ಅದಲ್ಲ ತೋರ್ಸಂಬರ್ತಂತ. ಹಾರಿಗಿರಿ ಬಸ್ಸಿನ್ಯಾಗ ಹೋತ್ ಅನ್ನತ್ತೇಳು. ಯಾರ ರವಾನ್ರೆ ಯಾರ ಕರ್ಕೊಂಡ ಕ್ಯಾನಿಂಗ್ ಮಾಡ್ಕೊಂಡು ಆ ಕಡೆ ಹೋತಾವ. ಕ್ಯಾನಿಂಗ್ ಮಾಡ್ಕೊಂಡು ಆ ಕಡೆ ಹೋತಾವತ್ತ. ಹಾರಿಗಿರಿ ಕ್ರಾಸ್ ಕೊಯ್ಲಿ ಅಲ್ಲಿ ಹೋಗಿ ಬಸ್ಸಿಗೆ ಹೋಗಿ ಮತ್ತೆ ಆ ಕಡೆ ಮಾಡ್ಕೊಂಡು ಆ ಕಡೆ ಹೋತ್ ಅನ್ನತ್ತೇಳು. ಅದಕ್ಕೆ ಬಸ್ದಾಗ ಸಿಗ್ತಾವತ್ತ. ಏನು ಅನ್ನಕತ್ತೇಳು ನೋಡ್ಬೇಕು. ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಪಟಕನ. ನಮ್ಮ ಮಧ್ಯಾಹ್ನ ಗಾಡಿ ರಿಪೇರ್ ಮಾಡಕ್ಕೆ ಹೋತನಲ್ಲ, ಮಲ್ಲಿಗೆ ಹೋದ್ಲ ಮಾತ ಹೋದ. ಮಧ್ಯಾಹ್ನ ಬರ್ತಂತ ಅಂದಾನ. ಅಲ್ಲಿ ಮೂಲ್ಯಾಗ ಐತಿ ನೋಡಿ ಮೇವ. ಹಾಂ ಅದ ಹೊರಿ ಹಾಕ್ಲಿಲ್ಲ ಮೇವಿಂದ. ಅದು ಹೊರಿ ಕಟ್ಟಬೇಕು ಮಾಡಿನ. ಸ್ವಲ್ಪ ಗುಬ್ಬಿ ಕವಲ ಮಾಡೋ ಸಂಬಂಧ ಹಿಂದಿಡ್ ಕಟ್ರ ಆಯ್ತಂತ ಬಿಟ್ನಿ. ಈಗ ನಮ್ಮವ್ವ ಮೇವಿನ ಹೊರಿ ಕಟ್ಟಕತ್ತಾಳು. ಯಾರು ಹಚ್ತಾರ? ಫೋನ್ ಜೋಡಿ ಹೊಡೆದು ಬಂದು ದಂಡಿ ತಕ್ಕ ಗುಬ್ಬಿ ಬಂದಿದ್ದು. ಅದನ್ನೆಲ್ಲ ಕಡಿಬೇಕು ಮಾಡಿನಿ. ಅದನ್ನೆಲ್ಲ ಕಡಿಬೇಕು ಮಾಡಿನಿ. ಮತ್ತು ಇದನ್ನ ಮೇವು ಭಾಳ ಅದನ್ನ ಆದೈತೆ, ಆಮೇಲೆ ಒಣದೈತೆ, ಆಮೇಲೆ ಬಿಸಿಲಾಗತ್ತ. ಇದು ಆದೈತೆ ಆಮೇಲೆ ಬರೀಬು ಗೊತ್ತಾಗಲಿಲ್ಲ, ಬಿಟ್ಬಿಟ್ನ ಅಷ್ಟ. ಮತ್ತು ಚಂಜಾಗ ಬರ್ತೈತ್ಲಿ ಹೆಂಗಾದ್ರೆ. ವಜ್ಜ ಕಾಣೈತಿ. ಹಾಕಿ ನೋಡಿ ಇನ್ನೊಂದು ತೆಕ್ಕಿ. ಸೋಬಿ ಫೋನ್ ಬತ್ತು. ಸೋಬಿ ಫೋನ್ ಹಚ್ಚದ. ಈಗ ಮೇವು ಒಯ್ಯಾಕತ್ತೀನಿ. ಹರ್ಸವ ಫೈನಲಿ ಮೇವಿನ ಹೊರಿ ಹೊತ್ಕೊಂಡು ಹೊಂಟೀನಿ ಮನೆ ಕಡೆ. ಮನೆಗೆ ಹೋದ ಮತ್ತ ವ್ಲಾಗ್ ಕಂಟಿನ್ಯೂ ಮಾಡೋಣ. ಕೊನೆಗೆ ಮೇವು ತಂದು ಹೋಗದೆ ಹೊಲದಿಂದ.
ದನಗಳು ಒದರಾತವು ಮೇವು ಹಾಕ್ರಿ ಎಂಬುದಾಗಿ ನಮ್ಮನ್ನು ನೋಡಕತ್ತವು. ಎಮ್ಮೆ ಕರಿತಾ ಇದೆ ಮೇವು ಹಾಕ್ರಿ ಎಂಬುದಾಗಿ. ನಾವು ಹೋಗ್ಬಿಡ್ದ ಯಾವ ಇನ್ನೊಂದು ಹೊರಿ ಕಳಿಗೆ ಹಿರಿದಿಟ್ಟಿರ್ತಾಳೋ ಅದನ್ನ ತಂದ ಒಗಿಬೇಕು. ಮೇವು ಹೋಗೋದು ಬರಲು ಸುಮಾರು ನಮ್ಮ ಹೊಲದಿಂದ ಮನೆ ತಕ ಜರ ಕಡಿಮೆ ಅರ್ಧ ಕಿಲೋಮೀಟ್ರ್ ಆಗ್ತೈತಿ. ಮೇವು ಹೋಗೋದು ದೂರ ಆಗ್ತೈತಿ. ಅಲ್ಲಿ ನಾವು ಮೇವು ಹೋಗೋದು ಬರ್ಬಿಡ್ದ ನಮ್ಮವ ಒಂದು ಹೊರಿ ಕಳಿಗೆ ಹಿರಿದಿಟ್ಟಿರ್ತಾಳು ಅಂತ ಒಂದು ಓದು ಮುಗಿದ ಗುಬ್ಬಿ ಕವಲ ಮಾಡುತ್ತಾ ಮೇವು ಮಾಡುತ್ತಾ ಎರಡೂ ಕೆಲಸ ಒಮ್ಮೆ ಮುಗಿಸಿಬಿಡ್ದ. ಹೊಲಕ್ಕೆ ಬರ್ಬಿಡ್ದ ನಮ್ಮವ ಒಂದು ಹೊರಿ ಕೈಗೆ ಹಿರಿದಿಟ್ರು ನೋಡು. ನನ್ನ ಯಾಕೆ ನೋಡ್ತಾವ ಹಂಗ? ಹೆಚ್ಚಾದೈತೋ. ಅಟ್ ನೀನು ಬರ್ದೈತನ ಅಟ ಬರ್ದೈತಿ ಚಜ್ಜಿ ಗಿಡಿ ಅದಟ್ಟ ಕಳಿಗೆ ನಾವು ಇನ್ನು ಯಾವ್ದು ಸಾರಿಗೆ ಮಾಡ್ಬೇಕನ. ಎಷ್ಟು ನೀರು ತಟ್ಟು ಐತಿ? ಸರಿನಾ? ಕೊನೆಗೂ ಮೇವು ತಂದು ಒಗೆಯುವುದಾಯಿತು. ಮೇವೆಲ್ಲ ತೊಗೊಂಬಂದು ಏನು ಊಟ ಮಾಡೋ ಊಟ ಮಾಡೋದ ಟೈಮಿಂಗ್ 10 ಹೋಯ್ತು. ಗೆವಡಿಕೆ ಒಣಗಿ ರಾಜಗಿರಿ ಪಲ್ಲಿ ಮಾಡೋದು ಊಟ ಮಾಡಿ ಹೋಗೋಣಲ್ಲ. ಗೋಧಿ ಕಲ್ ಮೇಲೆ ಹಾಕೊಂಡು ನಾನು ಪಗಾರ ರೊಟ್ಟಿ ಹೊಳ ಡ್ಯೂಟಿ ಚಲೋ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ರೈತನ ರಿಯಲ್ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.